ನಮಸ್ಕಾರ. ಕ್ಲೈಂಟ್ ಕನ್ಸಲ್ಟೇಷನ್ ಆ್ಯಂಡ್ ಹ್ಯಾಂಡ್ಲಿಂಗ್ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನೀವು ಕೆಳಗಿನ ಅಂಶಗಳನ್ನು ತಿಳಿದಿರುತ್ತೀರಿ. ಕ್ಲೈಂಟ್ ಕನ್ಸಲ್ಟೇಷನನ್ನು ಕೈಗೊಳ್ಳುವುದು, ನಿಮ್ಮ ಕ್ಲೈಂಟ್ ಅಗತ್ಯಗಳು ಮತ್ತು ಕನ್ಸರ್ನ್ ಅನ್ವೇಷಿಸುವುದು. ಸಾಮಾನ್ಯವಾಗಿ ಸಮಾಲೋಚನೆಯು ಸರ್ವಿಸ್ ರಿಸಲ್ಟ್ಗಾಗಿ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನನ್ನು ಹೊಂದಿಸಲು ನೀವು ಮತ್ತು ಕ್ಲೈಂಟ್ ಇಬ್ಬರಿಗೂ ಅನುಮತಿಸುತ್ತದೆ. ಸೇವೆಯು ಯಾವುದೇ ಇಂದಿನ ಕೆಮಿಕಲ್ ಸರ್ವಿಸಸ್ ಅಥವಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಯಾವುದೇ ಅಲರ್ಜಿಗಳನ್ನು ಪರಿಶೀಲಿಸಲು ಪ್ರಾರಂಭಿಸುವ ಮೊದಲು ಇದು ಸಮಯವನ್ನು ನಿಗದಿಪಡಿಸುತ್ತದೆ. ಕ್ಲೈಂಟ್ ಕನ್ಸಲ್ಟೇಷನನ್ನು ಮಾಸ್ಟರ್ ಮಾಡಲು ಅನುಸರಿಸಬೇಕಾದ ಹಂತಗಳನ್ನು ನೋಡೋಣ. ಸ್ವಾಗತದೊಂದಿಗೆ ಪ್ರಾರಂಭಿಸೋಣ. ಕ್ಲೈಂಟನ್ನು ಸ್ವಾಗತಿಸುವಾಗ ವಾರ್ಮ್ ಮತ್ತು ಸ್ವಾಗತ ಅಟ್ಮಾಸ್ಫಿಯರನ್ನು ಸ್ಪಷ್ಟಿಸುವುದು ಮುಖ್ಯವಾಗಿದೆ. ಕ್ಲೈಂಟನ್ನು ಸ್ವಾಗತಿಸಲು ಕೆಲವು ಸಲಹೆಗಳು ಇಲ್ಲಿವೆ. ಕ್ಲೈಂಟನ್ನು ನಿಜವಾದ ನಗುವಿನೊಂದಿಗೆ ಸ್ವಾಗತಿಸಿ ಮತ್ತು ಸ್ನೇಹಪರ ಸಂಪರ್ಕವನ್ನು ಸ್ಥಾಪಿಸಲು ಕಣ್ಣಿನ ಸಂಪರ್ಕವನ್ನು ಮಾಡಿ ಮತ್ತು ಅವರಿಗೆ ಸಹಾಯ ಮಾಡಲು ನೀವು ಸಿದ್ಧರಿದ್ದೀರಿ ಎಂದು ತೋರಿಸಿ. ಸಲೂನ್ನಲ್ಲಿ ನಿಮ್ಮನ್ನು ಮತ್ತು ನಿಮ್ಮ ಪಾತ್ರವನ್ನು ಪರಿಚಯಿಸುವ ಮೂಲಕ ಪ್ರಾರಂಭಿಸಿ. ಕ್ಲೈಂಟ್ಗೆ ವಾರ್ಮ್ ಸ್ವಾಗತವನ್ನು ನೀಡಿ, ಇಂದು ನೀವು ಇಲ್ಲಿ ಇರೋದಕ್ಕೆ ನಾವು ಥ್ರಿಲ್ಡ್ ಆಗಿದ್ದೇವೆ. ನೀವು ಬಯಸಿದ ನೋಟವನ್ನು ಸಾಧಿಸಲು ನಾವು ನಿಮಗೆ ಹೇಗೆ ಸಹಾಯ ಮಾಡಬಹುದು? ನೀವು ಕ್ಲೈಂಟ್ನ ಹೆಸರನ್ನು ಹೊಂದಿದ್ದೀರಾ? ಸಂವೇದನವನ್ನು ವ್ಯಕ್ತೀಕರಿಸಲು ಶುಭಾಶಯದ ಸಮಯದಲ್ಲಿ ಪರಸ್ಪರ ಬಳಸಿ. ಕ್ಲೈಂಟ್ಗೆ ನೀರು, ಟೀ, ಕಾಫಿ ಅಥವಾ ಲಭ್ಯವಿರುವ ಇತರ ಆಯ್ಕೆಯನ್ನು ನೀಡುತ್ತೇವೆ. ಈ ಜೆಸ್ಚರ್ ಅವರ ಕಂಫರ್ಟನ್ನು ಹೆಚ್ಚಿಸುತ್ತದೆ ಮತ್ತು ಅವರನ್ನು ಮೌಲ್ಯಯುತವಾಗಿಸುತ್ತದೆ. ಕ್ಲೈಂಟ್ ಹೊಸಬರಾಗಿದ್ದರೆ ಅಥವಾ ಲಭ್ಯವಿರುವ ಸೇವೆಗಳ ಬಗ್ಗೆ ಖಚಿತವಾಗಿದ್ದರೆ, ಸಲೂನ್ ಏನು ನೀಡುತ್ತೆ ಎಂಬುದರ ಸಂಕ್ಷಿಪ್ತ ಅವಲೋಕನೆಯನ್ನು ಒದಗಿಸಿ. ಅವರಿಗೆ ಆಸಕ್ತಿ ಇರುವ ಯಾವುದೇ ವಿಶೇಷ ವೈಶಿಷ್ಟ್ಯಗಳನ್ನು ಅಥವಾ ಕರೆಂಟ್ ಪ್ರಚಾರಗಳನ್ನು ಹೈಲೈಟ್ ಮಾಡಿ. ಸ್ವಾಗತಿಸಿದ ನಂತರ ಕ್ಲೈಂಟ್ನ ಸರ್ವಿಸ್ ಆದ್ಯತೆಗಳನ್ನು ನಿರ್ಧರಿಸಿ. ಕ್ಲೈಂಟ್ನ ಅಗತ್ಯಗಳನ್ನು ನಿರ್ಣಯಿಸಿ ಮತ್ತು ಇಂದಿನ ಯಾವುದೇ ಸೇವೆಗಳ ನಂತರ ಸಾಕಷ್ಟು ಸಮಯವನ್ನು ನಿರ್ಧರಿಸಲು ಹಿಂದಿನ ಕೆಮಿಕಲ್ ಸರ್ವಿಸ್ ಹಿಸ್ಟರಿ ಮೂಲಪಾನ ಮಾಡಿ. ಕೆಮಿಕಲ್ ರಿಲ್ಯಾಕ್ಸರ್ಸ್ಗಳನ್ನು ಪಡೆಯುವ ಗ್ರಾಹಕರ ಕೆಮಿಕಲ್ ಹೇರ್ ಸರ್ವಿಸಸ್ ನಡುವೆ 2 ವಾರಗಳಿರುವಾಗ ಕಾಯಬೇಕು ಮತ್ತು ಇನಿಷಿಯಲ್ ರಿಲ್ಯಾಕ್ಸರ್ ನಂತರ ಯಾವುದೇ ಕೆಮಿಕಲ್ ಹೇರ್ ಕಲರ್ ಸರ್ವಿಸಸ್ ಮೊದಲು ಬೇಸಿಕ್ ಶಾಂಪೂ ಮತ್ತು ಕಂಡೀಷನಿಂಗ್ ಅನ್ನು ಪಡೆಯಬೇಕು. ಕೆಲಸ ಮಾಡಬೇಕಾದ ಪ್ರದೇಶದಲ್ಲಿ ಯಾವುದೇ ಇನ್ಫ್ಲೇಮ್ಡ್, ಇನ್ಫೆಕ್ಟೆಡ್, ಬ್ರೋಕನ್, ರೈಸ್ಡ್ ಅಥವಾ ಸೋಲನ್ ಸ್ಕಿನ್ ಎಂದು ಖಚಿತಪಡಿಸಿಕೊಳ್ಳಲು ಕೂದಲು ಮತ್ತು ಸ್ಕ್ಯಾಲ್ಪ್ ಅನಾಲಿಸಿಸ್ ಅನ್ನು ಮಾಡುವ ಮೂಲಕ ಕ್ಲೈಂಟ್ನ ಸ್ಕ್ಯಾಲ್ಪನ್ನು ಮೂಲಪಾನ ಮಾಡಿ. ಅಥವಾ ಕೆಲಸ ಮಾಡಬೇಕಾದ ಪ್ರದೇಶದಲ್ಲಿ ತೆರೆದ ಗಾಯ ಅಥವಾ ಹುಣ್ಣು, ಇನ್ಫೆಕ್ಷನ್ ಅಥವಾ ಮುತ್ತುಕೊಳ್ಳುವಿಕೆ ಸುರಕ್ಷತೆ ಸೇವೆ ಮೇಲೆ ಪರಿಣಾಮ ಬೀರುವ ಜೀವಿಗಳು. ಕ್ಲೈಂಟ್ಸ್ನ ಸ್ಕ್ಯಾಲ್ಪನ್ನು ಸೆನ್ಸಿಟಿವ್ ಆಗಿ ಮತ್ತು ಟೆಕ್ಸ್ಚರ್, ಡೆನ್ಸಿಟಿ, ವೇವ್ ಪ್ಯಾಟರ್ನ್, ಪೊರಾಸಿಟಿ ಮತ್ತು ಎಲಾಸ್ಟಿಸಿಟಿಗಾಗಿ ಯಾವುದೇ ವಿಶ್ರಾಂತಿಕರವನ್ನು ಬಳಸಬೇಕೆಂದು ನಿರ್ಧರಿಸಲು ಮತ್ತು ಸೂಕ್ತವಾದ ಸಬ್ಸೆಕ್ಷನ್ ಸೈಜ್ ನಿರ್ಧರಿಸಲು ಅನ್ವೇಷಿಸಿ. ಅಗತ್ಯ ಟ್ರೀಟ್ಮೆಂಟ್ ಅಥವಾ ಸರ್ವಿಸ್ ಆಯ್ಕೆಗಳನ್ನು ಶಿಫಾರಸು ಮಾಡಿ. ಸರ್ವಿಸ್ ನಂತರ ಅಗತ್ಯವಿರುವ ನಿವಾರಣೆಯನ್ನು ಚರ್ಚಿಸಿ. ಸಮಾಲೋಚನೆಯನ್ನು ಪರಿಶೀಲಿಸಿ ಮತ್ತು ಕ್ಲೈಂಟ್ ಯಾವುದೇ ಕಾಂಟ್ರಾ ಇಂಡಿಕೇಷನ್ಸ್ಗಳಿಂದ ಮುಕ್ತವಾಗಿದ್ದರೆ ಮುಂದುವರಿಯಿರಿ. ಸಾಮಾನ್ಯ ಕೂದಲಿನ ಸಮಸ್ಯೆಗಳೊಂದಿಗೆ ನಿಮ್ಮನ್ನು ಸಂಪರ್ಕಿಸುವ ಕ್ಲೈಂಟ್ಸನ್ನು ಹೇಗೆ ನಿರ್ವಹಿಸುವುದು ಎಂದು ನಾವು ನೋಡೋಣ. ನಿಮ್ಮ ಕ್ಲೈಂಟ್ಸನ್ನು ಸ್ವಾಗತಿಸುವಾಗ ಅವರೊಂದಿಗೆ ಶೇಕ್ ಹ್ಯಾಂಡ್ಸ್ ಅಥವಾ ಅವರ ಕೂದಲನ್ನು ಅನುಭವಿಸಿ, ಏಕೆಂದರೆ ಮುಟ್ಟುವುದು ಕ್ಲೈಂಟ್ನೊಂದಿಗೆ ತ್ವರಿತ ಧನಾತ್ಮಕ ಸಂಪರ್ಕವನ್ನು ರಚಿಸಬಹುದು. ನಿಮ್ಮ ಕುರ್ಚಿಯ ಪೊಸಿಷನನ್ನು
ಕ್ಲೈಂಟ್ನ ಕಣ್ ಲೆವೆಲ್ಗಿಂತ ಕಡಿಮೆ ಇರಿಸಿ. ಇದು ಅವರಿಗೆ ಕಂಫರ್ಟ್ ಆಗಿರಲು ಮುಖ್ಯವಾಗಿದೆ ಮತ್ತು ಅವರಿಗೆ ಭಯವನ್ನು ಉಂಟು ಮಾಡುವುದಿಲ್ಲ. ಕ್ಲೈಂಟ್ ತನ್ನ ಕೂದಲಿನ ಬಗ್ಗೆ ಅವನು ಅಥವಾ ಅವಳು ಇಷ್ಟಪಡುವುದನ್ನು ಕೇಳಿ. ಈಗ ಮೇಕಪ್ ಕ್ವೈರಿಗಾಗಿ ಕ್ಲೈಂಟನ್ನು ಹೇಗೆ ನಿಭಾಯಿಸೋದೆಂದು ನೋಡೋಣ. ಮೇಕಪ್ ಕನ್ಸಲ್ಟೇಷನ್ ನಿಮ್ಮ ಕ್ಲೈಂಟನ್ನು ತಿಳಿದುಕೊಳ್ಳಲು ಮತ್ತು ಅವರಿಗೆ ಸಂತೋಷವನ್ನು ಉಂಟುಮಾಡುವ ನೋಟವನ್ನು ಹುಡುಕುವ ಸಮಯವಾಗಿದೆ. ಕನ್ಸಲ್ಟೇಷನ್ ಸಮಯದಲ್ಲಿ ನಿಮ್ಮ ಕ್ಲೈಂಟ್ಗೆ ಸೂಕ್ತವಾದ ನೋಟವನ್ನು ರಚಿಸಲು ನಿಮಗೆ ಅನುಮತಿಸಲು ವಿನ್ಯಾಸಗೊಳಿಸಲಾದ ಪ್ರಶ್ನೆಗಳು ಸ್ಮರಣೆಯೊಂದಿಗೆ ಪ್ರಾರಂಭಿಸಿ. ಕೆಲವು ಪ್ರಶ್ನೆಗಳು ಹೀಗಿರಬಹುದು: ನೀವು ಯಾವ ಇವೆಂಟ್ ಅಟೆಂಡ್ ಆಗಿದ್ದೀರಾ? ಈವೆಂಟ್ಗಾಗಿ ನೀವು ಏನು ಧರಿಸಿದ್ದೀರಾ? ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಯಾವ್ಯಾವು? ನೀವು ಹೈಲೈಟ್ ಮಾಡಲು ಬಯಸುವ ಪ್ರದೇಶ ಅಥವಾ ನೀವು ಸಬ್ಟೈಲ್ ಆಗಿ ಇರಿಸಲು ಬಯಸುವ ಪ್ರದೇಶವಿದೆಯಾ? ಅಂಥ ಪ್ರಶ್ನೆಗಳನ್ನು ಕೇಳಿದ ನಂತರ ಕ್ಲೈಂಟ್ ಆದ್ಯತೆಯನ್ನು ವ್ಯಕ್ತಪಡಿಸಿದ್ದರೆ ಅಥವಾ ಕೆಲವು ನೋಟಗಳನ್ನು ಉಪಯೋಗಿಸಲು ಆಸಕ್ತಿಯನ್ನು ತೋರಿಸಿದರೆ ಕ್ರಿಯೆಗೆ ಗಮನ ಕೊಡಿ. ಅವರ ಸ್ಕಿನ್ ಮೇಲೆ ಯಾವುದು ಚೆನ್ನಾಗಿ ಕಾಣುತ್ತೆ ಎಂಬುದನ್ನು ಕಂಡುಹಿಡಿಯಲು ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳಲು ಸಿದ್ಧರಿದ್ದೀರಿ ಎಂದು ಅವರಿಗೆ ತಿಳಿಸಿ. ಮೇಕಪ್ ಅನ್ನು ಪ್ರಾರಂಭಿಸುವ ಮೊದಲು ಕ್ಲೈಂಟ್ನ ಸ್ಕಿನ್ ಟೈಪ್, ಟೋನ್ ಮತ್ತು ಯಾವುದೇ ಸ್ಪೆಸಿಫಿಕ್ ಸ್ಕಿನ್ ಪರಿಸ್ಥಿತಿಗಳು ಅಥವಾ ಸೆನ್ಸಿಟಿವಿಟೀಸ್ ಅನ್ನು ನಿರ್ಣಯಿಸಿ. ಅವರು ಮೇಕಪ್ ಅಪ್ಲಿಕೇಶನ್ ಸೂಕ್ತವಾದ ಪ್ರಾಡಕ್ಟ್ಸ್ ಮತ್ತು ಟೆಕ್ನಿಕ್ಸ್ ಆಯ್ಕೆ ಮಾಡಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಕ್ಲೈಂಟ್ನ ವೈಶಿಷ್ಟ್ಯಗಳು ಮತ್ತು ಅಪೇಕ್ಷಿತ ನೋಟಕ್ಕೆ ಪೂರಕವಾಗಿರುವ ಮೇಕಪ್ ಆಯ್ಕೆಗಳು ಮತ್ತು ಶೈಲಿಗಳನ್ನು ಚರ್ಚಿಸಿ. ಅವರ ಫೇಶಿಯಲ್ ಸ್ಟ್ರಕ್ಚರ್, ಸ್ಕಿನ್ ಟೋನ್ ಮತ್ತು ಒಕೇಷನ್ ಆಧರಿಸಿದ ವೃತ್ತಿಪರ ಶಿಫಾರಸುಗಳನ್ನು ಒದಗಿಸಿ. ಸರ್ವಿಸನ್ನು ಆಯ್ಕೆ ಮಾಡೋದಕ್ಕಾಗಿ ಕ್ಲೈಂಟ್ಗೆ ಧನ್ಯವಾದಗಳು ಮತ್ತು ಅವರ ಫೀಡ್ಬ್ಯಾಕ್ಗಳನ್ನು ಕೇಳಿ. ಯಾವುದೇ ಕಾಳಜಿಯನ್ನು ಪರಿಹರಿಸಲು ಮತ್ತು ಅವರ ತೃಪ್ತಿಯನ್ನು ಖಚಿತಪಡಿಸಿಕೊಳ್ಳಲು ಇದು ಒಂದು ಅವಕಾಶವಾಗಿದೆ. ಕ್ಲೀನ್ ಹೈಜೀನ್ ಸ್ಟ್ಯಾಂಡರ್ಡ್ಸ್ ನಿಭಾಯಿಸಲು ಪ್ರತಿ ಕ್ಲೈಂಟ್ ನಂತರ ಮೇಕಪ್ ಟೂಲ್ಸ್ ಮತ್ತು ವರ್ಕ್ಸ್ಪೇಸ್ ಅನ್ನು ಕ್ಲೀನ್ ಮತ್ತು ಸ್ಯಾನಿಟೈಸ್ಗೊಳಿಸಿ. ಯಶಸ್ಸು ಮೇಕಪ್ ಕನ್ಸಲ್ಟೇಷನ್ಗಾಗಿ ನೀವು ಅನುಸರಿಸಬಹುದಾದ ಕೆಲವು ಟಿಪ್ಸ್ ಇಲ್ಲಿವೆ. ನೀವು ಹೊಸ ಕಲರ್ಸ್ಗಳು ಮತ್ತು ಟೆಕ್ನಿಕ್ಸ್ಗಳನ್ನು ಪ್ರಯತ್ನಿಸುವಾಗ ನಿಮ್ಮ ಕ್ಲೈಂಟ್ಗೆ ಸಂಪೂರ್ಣವಾಗಿ ನಿಮ್ಮೊಂದಿಗೆ ಮುಕ್ತವಾಗಿರಲು ನೆನಪಿಸಿ. ನೀವು ಅವರ ಫೀಡ್ಬ್ಯಾಕನ್ನು ಪ್ರೋತ್ಸಾಹಿಸುತ್ತೀರಿ ಮತ್ತು ಅವರ ಪ್ರಾಮಾಣಿಕ ವಿಮರ್ಶೆಯು ನಿಮ್ಮ ಫೀಲಿಂಗ್ಸನ್ನು ಹರ್ಟ್ ಮಾಡೋದಿಲ್ಲ ಎಂದು ವಿವರಿಸಿ. ನೀವು ಫೈನಲ್ ಲುಕ್ಕನ್ನು ಪೂರ್ಣಗೊಳಿಸಿದಾಗ ಏನು ಮಾಡಲಾಗಿದೆ ಎಂಬುದರ ಪ್ರಕ್ರಿಯೆ ಜನರಲ್ ಐಡಿಯಾ ಅನ್ನು ಅವರಿಗೆ ನೀಡಿ. ಗುಡ್ ಆಟಿಟ್ಯೂಡ್ ಸಾಂಕ್ರಾಮಿಕವಾಗಿದೆ. ಪ್ರಕ್ರಿಯೆದುದ್ದಕ್ಕೂ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಉತ್ಸಾಹವನ್ನು ವ್ಯಕ್ತಪಡಿಸುವುದು ನಿಮ್ಮ ಕ್ಲೈಂಟನ್ನು ಸುಲಭವಾಗಿ ಇರಿಸುತ್ತದೆ. ಶೂಲಕಗಳನ್ನು ಮುಂಗೂಢವಾಗಿ ಹೊಂದಿಸಿ, ಅದರಿಂದ ನಂತರ ಶೂಲಕದ ಬಗ್ಗೆ ಯಾವುದೇ ಆಶ್ಚರ್ಯವಿಲ್ಲದೆ ನೀವು ಇವೆಂಟ್ಗೆ ಪ್ರಯಾಣಿಸಿದರೆ ನಿಮ್ಮ ಟ್ರಾವೆಲ್ ಎಕ್ಸ್ಪೆನ್ಸನ್ನು ಫೀಸ್ಗೆ ಸೇರಿಸಿ. ಈವೆಂಟ್ ಡೇಟ್ ಮತ್ತು ಲೊಕೇಶನನ್ನು ಡಬಲ್ ಚೆಕ್ ಮಾಡಿ. ನಿಮಗಾಗಿ ಇವೆಂಟನ್ನು ದಿನದಂದು ಸಾಕಷ್ಟು ಸಮಯವನ್ನು ಬಿಡಿ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಕ್ಲೈಂಟನ್ನು ಜೆನ್ಯೂನ್ ಸ್ಮೈಲ್ನೊಂದಿಗೆ ಸ್ವಾಗತಿಸುವ ಮೂಲಕ ವಾರ್ಮ್ ಆಗಿ ಮತ್ತು ಸ್ವಾಗತದ ಅಟ್ಮಾಸ್ಫಿಯರನ್ನು ರಚಿಸಿ. ನಿಮ್ಮನ್ನು ಮತ್ತು ನಿಮ್ಮ ಪಾತ್ರವನ್ನು ಪರಿಚಯಿಸಿ. ಹೇರ್ ಪ್ರಾಬ್ಲಮ್ಸ್ಗಳಿಗೆ ಕ್ಲೈಂಟ್ನ ಪ್ರಿಫರೆನ್ಸ್ ಅನ್ನು ಕೇಳಿ ಮತ್ತು ಸೇವೆಗೆ ಅಗತ್ಯವಿರುವ ಪ್ರಯೋಜನಗಳು ಮತ್ತು ಸಮಯವನ್ನು ವಿವರಿಸಿ. ಮೇಕಪ್ಗಾಗಿ ಕ್ಲೈಂಟ್ನ ಆದ್ಯತೆಯನ್ನು ಕೇಳಿ ಮತ್ತು ಅವರ ಚರ್ಮಕ್ಕೆ ಯಾವುದು ಸೂಕ್ತವಾಗಿದೆ ಎಂದು ಸೂಚಿಸಿ. ನಾವು ಈಗ ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. ಕ್ಲೈಂಟ್ ಕನ್ಸಲ್ಟೇಷನ್ ಮತ್ತು ಹ್ಯಾಂಡ್ಲಿಂಗ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮ